Hello everyone, welcome back you all to the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ 3D ಟೂಲ್ ಪಾತ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೂಲ್ ಪಾತಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೂಲ್ ಪಾತನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ 3D ಪ್ಯಾರಲಲ್ ರಫಿಂಗ್ ಟೂಲ್ ಪಾತ್. ಸೊ ಈ ಒಂದು ಟೂಲ್ ಪಾತ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಮೇಜರಾಗಿ ಈ ಒಂದು ಟೂಲ್ ಪಾತ್ ನಮಗೆ ಟೇಪರ್ ಇರುವಂತಹ ಜಾಬಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕಂತೇಳಿ ಒಂದು ಟೇಪರ್ ಇರುವಂತಹ ಮಾಡೆಲ್ನ ನಾವು ಕ್ರಿಯೇಟ್ ಮಾಡೋಣ. ಸೊ ಫಸ್ಟಿಗೆ ಸಾಲಿಡಲ್ಲಿ ಹೋಗ್ತಾ ಇದ್ದೀನಿ, ಒಂದು ಬ್ಲಾಕನ್ನು ಡ್ರಾ ಮಾಡೋಣ. ನಾವು ಬ್ಲಾಕನ್ನು ಡ್ರಾ ಮಾಡಿ ಅದನ್ನು ಟೇಪರಿಗೆ ಕನ್ವರ್ಟ್ ಮಾಡೋಣ. ಸೆಂಟ್ರಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ದೆನ್ ಈ ರೀತಿ ಕ್ಲಿಕ್ ಮಾಡಿ ಜೆಡ್ ಥಿಕ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಆಲ್ಟ್ ಟು ಫ್ರೆಶ್ ಮಾಡಿ ನಮಗೆ ಫ್ರಂಟ್ ಫೇಸಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಟ್ರೇಟ್ ಆಗಿದೆ. ಇದನ್ನು ನಾವು ಟೇಪರಿಗೆ ಕನ್ವರ್ಟ್ ಮಾಡಬೇಕು. ಸೊ ಟೇಪರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಸೇಮ್ ಅಗೇನ್ ಸಾಲಿಡಲ್ಲಿ ನಮಗೆ ಮಾಡಿಫೈ ಕಮಾಂಡಲ್ಲಿ ಡ್ರಾಫ್ಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಡ್ರಾಫ್ಟ್ ಫೇಸ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಡ್ರಾಫ್ಟ್ ಆಗಬೇಕಾಗುವಂತಹ ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ಆ್ಯಂಡ್ ಯಾವ ಸೈಡ್ ಆಗಬೇಕಂದ್ರೆ ನಮಗೆ ಒಂದು ಸೈಡನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ನೋಡಿ ಅದರ ಅಪೋಸಿಟ್ ಸೈಡಲ್ಲಿ ನಮಗೆ ಡ್ರಾಫ್ಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಇವಾಗ ನೋಡಿ ನಮಗೆ ಟೇಪರ್ ಥರ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಮಾಡೆಲ್ ನಾವು ಏನು ಮಾಡಬೇಕು, ಫಸ್ಟಿಗೆ ಒರಿಜಿನ್ ಪಾಯಿಂಟಿಗೆ ಮೂವ್ ಮಾಡಬೇಕು. ಅದಕ್ಕಂತೇಳಿ ಸೊ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಆ ಬೌಂಡಿಂಗ್ ಬಾಕ್ಸ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮ ಮಾಡೆಲನ್ನು ಒರಿಜಿನ್ ಪಾಯಿಂಟಿಗೆ ಫಿಕ್ಸ್ ಮಾಡೋಣ. ಅಂದರೆ Z0, X0, Y0 ಪೊಸಿಷನ್ಗೆ ಮೂವ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಮಾಡೆಲ್ ಸೆಲೆಕ್ಷನ್ ಮಾಡಿ ಓಕೆ ಮೇಲೆ ಕ್ಲಿಕ್ ಕೊಟ್ಟಿದ್ದೀನಿ. ದೆನ್ ಓಕೆ. ಸೊ ಇವಾಗ ನಮಗೆ ಬೌಂಡಿಂಗ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಎರಡು ಡೈಗ್ನಾಲ್ ಯೂಸ್ ಮಾಡ್ಕೊಂಡು ಒಂದು ಲೈನನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಇವೆರಡು ಡೈಗ್ನಾಲ್ ಪಾಯಿಂಟ್ ಇದೆಯಲ್ಲ, ಸೊ ಫಸ್ಟ್ ಡೈಗ್ನಾಲ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಡೈಗ್ನಾಲ್ ಪಾಯಿಂಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಒಂದು ಲೈನನ್ನು ನಾನು ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮಲ್ಲಿ ನಮಗೆ ಪೊಸಿಷನ್ ಕಮಾಂಡಲ್ಲಿ ಮೂವ್ ಟು ಒರಿಜಿನ್ ಆಪ್ಷನ್ಸ್ ಇರುತ್ತೆ. ಮೂವ್ ಟು ಒರಿಜಿನ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ನಾವು ಇವಾಗ ಡೈಗ್ನಾಲ್ ಲೈನ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದರ ಒಂದು ಸೆಂಟ್ರಲ್ಲಿ ರೀತಿ ಏರೋ ಮಾಡ್ತಂದಾಗ ಸೆಂಟ್ರ್ ಪಾಯಿಂಟ್ ಕಾಣುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ನಮ್ಮ ಮಾಡೆಲ್ ಕರೆಕ್ಟಾಗಿ ಒರಿಜಿನ್ ಪಾಯಿಂಟಿಗೆ ಮೂವ್ ಆಗುತ್ತೆ. ಸೊ ನೋಡ್ಬೋದು ಇವಾಗ ಒರಿಜಿನ್ ಪೊಸಿಷನ್ಗೆ ಕರೆಕ್ಟಾಗಿ ರೀತಿ ಮೂವ್ಮೆಂಟ್ ಆಗುತ್ತೆ. ಸೊ ಇವಾಗ ಇದರ ರೆಫರೆನ್ಸ್ ಏನಂದರೆ ನಮಗೆ ಎಕ್ಸ್ ಸೆಂಟ್ರ್ ಇದೆ, ವೈ ಸೆಂಟ್ರ್ ಇದೆ ಆ್ಯಂಡ್ ಜೆಡ್ ಬಂದು ಟಾಪಲ್ಲಿದೆ ಅಂತೇಳಿ ಇದರ ಒಂದು ರೆಫರೆನ್ಸ್. ರೈಟ್, ನೀವು CNC ಪ್ರೋಗ್ರಾಮಲ್ಲಿ ನೀವು ಇದೇ ರೀತಿ ಆಪ್ಸೆಟನ್ನು ತೆಗೆದುಬೇಕು. ನೀವು ಎಕ್ಸ್ ಸೆಂಟ್ರ್, ವೈ ಸೆಂಟ್ರ್, ಜೆಡ್ ಟಾಪ್ ಫೇಸನ್ನು ತೆಗೆದುಕೊಳ್ಬೇಕಾಗುತ್ತೆ. ರೈಟ್, ಸೊ ಈ ರೀತಿ ನೀವು ಕ್ರಿಯೇಟ್ ಮಾಡಿದ್ದೀರಿ. ಇವಾಗ ನನಗೆ ಈ 2D ಲೈನ್ಸ್ ಏನು ಬೇಕಾಗಿಲ್ಲ. ಸೊ 2D ಲೈನ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಾನು ಡಿಲೀಟ್ ಮಾಡ್ಕೊತೀನಿ. ಸೊ ಇವಾಗ ವೈರ್ ಫ್ರೇಮಲ್ಲಿ ಹೋಗೋಣ. ಅಗೇನ್ ಒಂದು ರೆಕ್ಟ್ಯಾಂಗಲ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಬೇಕು ನೀವು ಈ ರೀತಿ. ಸೊ ಯಾಕಂದರೆ ಟೂಲ್ ಇದರ ಒಳಗಡೆ ಮೂವ್ಮೆಂಟ್ ಆಗ್ಬೇಕು, ನಮಗೆ ಇದರ ಔಟ್ ಸೈಡ್ ಹೋಗಬಾರ್ದು ಅಂತೇಳಿ ಈ ರೀತಿ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇವಾಗ ಟೂಲ್ ಪಾತಲ್ಲಿ ಹೋಗೋಣ. ಸೇಮ್ 3D ಟೂಲ್ ಪಾತಲ್ಲಿ ಪ್ಯಾರಲಲ್ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಗೇನ್ ಸೇಮ್ ಅನ್ಡಿಫೈನ್ಡ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಇವಾಗ ಮಾಡೆಲ್ ಕೇಳ್ತಾ ಇದೆ, ಸೆಲೆಕ್ಟ್ ಸಾಲಿಡ್ ಫೇಸ್ ಅಂತೇಳಿ ಕೇಳ್ತಾ ಇದೆ. ಸಾಲಿಡ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಕೊಡ್ತೀನಿ. ರೈಟ್, ಸೊ ಇವಾಗ ಕಂಟೈನ್ಮೆಂಟ್ ಅಂದರೆ ಸೊ ಇವಾಗ ನಾವೇನು ಈ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ರೈಟ್, ಸೊ ದೆನ್ ಜಸ್ಟ್ ಇದನ್ನು ಓಕೆ ಮೇಲೆ ಕ್ಲಿಕ್ ಕೊಡಿ. ಎಂಟೈರ್ಲಿ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಅಗೇನ್ ನೀವು ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಕ್ರಿಯೇಟ್ ಟೂಲ್ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಇಂದ ಲೈಬ್ರರಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಸೊ ನಿಮಗೆ ಫೇಸ್ ಮೇಲೆ ಬೇಕಾ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಫ್ಲ್ಯಾಟ್ ಆ್ಯಂಡ್ ಬಿನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಇದರ ಡಯಾಮೀಟ್ರ್ ನಾನು 20 ತೊಗೊತಾ ಇದ್ದೀನಿ. ಸೊ ಸೇಮ್ ಹ್ಯಾಸ್ ಇಟ್ ಈಸ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀವಲ್ಲ ಪ್ರತಿಯೊಂದು ಇಲ್ಲಿರುತ್ತೆ. ಸೊ ಅದನ್ನೇ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಬೇಕು. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇದರ ಒಂದು ಪ್ಲಂಜಿಂಗ್, ಫೀಡ್ ರೇಟ್, ಇವೆಲ್ಲ ನಮಗಿರುತ್ತೆ. ರಿಟ್ರಾಕ್ಷನ್, ಸ್ಪಿಂಡಲ್ ಸ್ಪೀಡ್, ಸ್ಪಿಂಡಲ್ ಡೈರೆಕ್ಷನ್ ಎಷ್ಟಿದೆ ಅಂತೇಳಿ ಪ್ರತಿಯೊಂದು ಇರುತ್ತೆ. ಸೊ ಪ್ರತಿಯೊಂದು ವ್ಯಾಲ್ಯೂಸನ್ನು ನೀವು ಚೇಂಜ್ ಮಾಡಿ ದೆನ್ ಓಕೆ. ಯಾಕಂದರೆ ಆಲ್ರೆಡಿ ಸಿಮಿಲರ್ ಇರುವಂಥ ಟೂಲ್ ಪಾತ್ ಮತ್ತು ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂತೇಳಿ ವಾರ್ನಿಂಗ್ ಬಂತು ಅಷ್ಟೇ, ಮತ್ತು ಏನು ಡಿಫ್ರೆಂಟ್ ಇಲ್ಲ. ಆಲ್ರೆಡಿ ನಾನು 20 ಫ್ಲ್ಯಾಟ್ ಆ್ಯಂಡ್ ನಿಮಲ್ದು ಕ್ರಿಯೇಟ್ ಮಾಡಿದೆ. ಅದಕ್ಕೆ ಸೊ ಇನ್ನೊಮ್ಮೆ ರಿಪೀಟ್ ಆಗ್ತಾ ಇದೆ ಅಂತೇಳಿ ವಾರ್ನಿಂಗ್ ತೋರಿಸಿತ್ತು. ಸೊ ನೀವು ಇಲ್ಲಿ ಬೇಕಾದ್ರೆ ಟೂಲ್ ಫಿಲ್ಟ್ರಿಗೆ ಆಪ್ಷನ್ಸ್ ಯೂಸ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಟೂಲ್ ಲೀಸ್ಟ್ ಎಲ್ಲ ಬರುತ್ತೆ. ನಮಗೆ ನಮ್ಮ ಡಿಫ್ರೆಂಟ್ ಟೂಲ್ಸ್ ಬರುತ್ತೆ. ಈ ರೀತಿ ಫಿಲ್ಟರ್ ಮಾಡ್ಕೊಂಡು ನೀವು ನಿಮಗೆ ಬೇಕಾಗಿರುವಂಥ ಟೂಲ್ನ ಡಿಫ್ರೆಂಟ್ ಡಯಾಮೀಟರ್ ಎಲ್ಲ ನೀವು ತೊಗೊಬೋದು. ಸೆಲೆಕ್ಟ್ ಲೈಬ್ರರಿ ಟೂಲ್ ಅಂತೇಳಿ ಆಪ್ಷನ್ಸ್ ಇದೆ, ಇಲ್ಲಿ ನೋಡ್ಬೋದು. ಸೆಲೆಕ್ಟ್ ಲೈಬ್ರರಿ ಟೂಲ್, ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಟೂಲ್ನ ಲೀಸ್ಟೇ ಬಂದುಬಿಡುತ್ತೆ ಟೋಟಲ್ ಆಗಿ. ಸೊ ಅಲ್ಲಿ ನೀವು
ಡಿಫ್ರೆಂಟ್ ಡಯಾಮೀಟ್ರಿಗೆ ಡಿಫ್ರೆಂಟ್ ಫೀಡ್ ರೇಟು ಪ್ರತಿಯೊಂದು ನಮಗೆ ಇಲ್ಲಿ ಕೊಟ್ಟಿರ್ತಾನೆ. ಸೊ ಆ ರೀತಿ ನೀವು ಸೆಲೆಕ್ಷನ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೂಲಂಟ್ ಇದೆ, ನಮಗೆ ಇಲ್ಲಿ ಕೂಲಂಟ್ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಫ್ ಇದೆಯಲ್ಲ, ಸೊ ಇದನ್ನು ಆನ್ ಮಾಡ್ಕೊತೀನಿ. ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಆ್ಯಂಡ್ ಒಂದ್ಸಲಿ ಪ್ಲೇನ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ಲೇನ್ಸ್ ನಮಗೆ ಟಾಪಲ್ಲಿ ಇರಬೇಕು. 3 ಆಕ್ಸೆಸ್ ಮಾಡುವಾಗ 3 ಪ್ಲೇನ್ ಟಾಪಲ್ಲಿ ಇರಬೇಕಾಗುತ್ತೆ. ರೆಫರೆನ್ಸ್ ಪಾಯಿಂಟ್ ಅಂದರೆ ನಮಗಿದು ಜಾಸ್ತಿ ಟರ್ನಿಂಗಲ್ಲಿ ಯೂಸ್ ಆಗುತ್ತೆ, ಇಲ್ಲೇನು ಯೂಸ್ ಆಗೋಂಗಿಲ್ಲ, ರೈಟ್. ಸೊ ಇದಿಷ್ಟು ನಮಗೆ ಟೂಲ್ ಪಾತ್ ಪ್ಯಾರಾಮೀಟರ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸರ್ಫೇಸ್ ಪ್ಯಾರಾಮೀಟರ್. ಸೊ ಈ ಕ್ಲಿಯರೆನ್ಸ್, ರಿಟ್ರಾಕ್ಷನ್, ಅಬ್ಸಲ್ಯೂಟ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಎಲ್ಲವೂ ಅಬ್ಸಲ್ಯೂಟ್ ಸೆಲೆಕ್ಷನ್ ಮಾಡ್ಕೊತೀನಿ. ಫೀಡ್ ಪ್ಲೇನ್, ರಿಟ್ರಾಕ್ಷನ್ ಪ್ಲೇನ್ ಇವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ಟಿಪ್ ಕಾಂಪೆನ್ಸೇಷನ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ನಮಗೆ ಸ್ಟಾಕ್ ಲೀವ್ ನೋಡಿ, ಸ್ಟಾಕ್ ಟು ಲೀವ್ ಆನ್ ಡ್ರೈವ್, ನಮಗೆ ಸ್ಟಾಕ್ ಏನಾದ್ರು ಬೇಕಂದ್ರೆ ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ಇದು ಮೇನ್ ಇಂಪಾರ್ಟೆಂಟ್. ಸೊ ಟೂಲ್ ಕಂಟೈನ್ಮೆಂಟ್ ನಾವು ಏನು ಕೊಟ್ಟಿದ್ದೀವಲ್ಲ, ಇಲ್ಲಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದರ ಇನ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಾ, ಸೆಂಟ್ರಲ್ ಮೂವ್ಮೆಂಟ್ ಆಗಬೇಕಾ, ಅಥವಾ ಔಟ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಾ ಟೂಲ್ ಅಂತೇಳಿ ಕೇಳ್ತಾ ಇದೆ. ಸೊ ಇನ್ಸೈಡ್ ನಾವು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದರ ಇನ್ಸೈಡಲ್ಲಿ ಟೂಲ್ ಅನ್ನೋದು ನಮಗೆ ಮೂವ್ಮೆಂಟ್ ಆಗಬೇಕು. ನೆಕ್ಸ್ಟ್ ರಫ್ ಪ್ಯಾರಲಲ್ ಪ್ಯಾರಾಮೀಟರ್ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಸೇಮ್ ಟಾಲರೆನ್ಸ್ ಇದು ಹ್ಯಾಸ್ ಇಟ್ ಇಸ್ ಇರುತ್ತೆ, ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕಟ್ಟಿಂಗ್ ಮೆಥಡ್ ನಮಗೆ 1 ವೇ ಆ್ಯಂಡ್ ಜಿಗ್ಜಾಗ್ ಅಂತ ಕೊಟ್ಟಿದ್ದಾನೆ. ಸೊ ಜಿಗ್ಜಾಗ್ ಸೆಲೆಕ್ಷನ್ ಮಾಡ್ಕೋತೀನಿ. 1 ವೇ ಸೆಲೆಕ್ಷನ್ ಮಾಡಿದ್ರೆ ನಮಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ರೈಟ್, ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟೆಪ್ ಡೌನ್ ಜೆಡ್ ಡೈರೆಕ್ಷನಲ್ಲಿ ಒಂದೇ ಸಲ ಎಷ್ಟು ಪ್ಲೆನ್ಸ್ ಆಗ್ಬೇಕಂತೇಳಿ ಕೇಳ್ತಾ ಇದೆ. ಸೊ 4 mm ತೊಗೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಸ್ಟೆಪ್ ಓವರ್ 12. ಓಕೆ, ನಾವು 20 ಡೇರ್ ತೊಗೊಂಡಿವಲ್ಲ, ಸೊ ಅಪ್ ಟು 20 ಡೇರ್ ತೊಗೊಂಡ್ರೆ ಅಪ್ ನಾವು 18ವರೆಗೂ ತಗೊಂಡು ಪರವಾಗಿಲ್ಲ. ನೆಕ್ಸ್ಟ್ ಪ್ಲೆನ್ಸಿಂಗ್ ಕಂಟ್ರೋಲ್ ಇದೆ. ಸೊ ಕಟ್ ಫ್ರಮ್ ಬೋತ್ ಡೈರೆಕ್ಷನ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಕಟ್ ಫ್ರಮ್ ಒನ್ ಡೈರೆಕ್ಷನ್ ಸೆಲೆಕ್ಟ್ ಮಾಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ನೀವು ಯಾವುದಾದ್ರು ಒಂದು ಅಪ್ರಾಕ್ಸಿಮೇಟ್ ಸ್ಟಾರ್ಟ್ ಪಾಯಿಂಟ್ ನಿಮಗೆ ಗೊತ್ತಿದ್ರೆ, ಸಪೋಸ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡ್ರೆ ಅದು ಇಲ್ಲಿ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಈ ರೀತಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಪಾಯಿಂಟ್ ಸೆಲೆಕ್ಷನ್ ಮಾಡಿದ್ರೆ ಆಗುತ್ತೋ. ಸೊ ಇಲ್ಲಾಂದರೆ ನೀವು ಆಟೋಮೆಟಿಕ್ ಸಿಸ್ಟಮ್ ಪ್ರಕಾರ ಹೋಗ್ಬೇಕಂದ್ರೆ ಅಲ್ಲೋ ಪಾಸಿಟಿವ್ ಜೆಡ್ ಮೋಷನ್ ಆ್ಯಂಗಲ್ ಅಲಾಂಗ್ ಸರ್ಫೇಸ್ ಆಪ್ಷನ್ ಸೆಲೆಕ್ಷನ್ ಮಾಡಿದ್ರೆ ಸಾಕು. ದೆನ್ ಇದಿಷ್ಟೇ ಮೇನ್ ಇಂಪಾರ್ಟೆಂಟ್. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಒಂದ್ಸಲ ಟೂಲ್ ಪಾತ್ ಹೇಗೆ ಜನ್ರೇಟ್ ಆಗುತ್ತೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಬೇಕು. ಸೊ ನೋಡಿ, ಈ ರೀತಿ ಟೂಲ್ ಪಾತ್ ಅನ್ನೋದು ನಮಗೆ ಜನ್ರೇಟ್ ಆಗಿದೆ. ಬಟ್ ನಮಗಿಲ್ಲಿ ಟೂಲ್ ಜಾಸ್ತಿ ಮೂವ್ಮೆಂಟ್ ಮೇಲ್ಗಡೆ ಹೇಳ್ತಾ ಇದೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಟೂಲ್ ನಮಗೆ ರನ್ನಿಂಗಲ್ಲಿದ್ದಾಗ ಟೂಲ್ ಜಾಸ್ತಿ ಮೇಲೆ ಹೋಗಬಾರ್ದು. ಅದಕ್ಕೆ ಪ್ಯಾರಾಮೀಟರ್ಸಲ್ಲಿ ಹೋಗೋಣ. ನಮಗೆ ಇಲ್ಲಿ ಗ್ಯಾಪ್ ಸೆಟ್ಟಿಂಗ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಸ್ಟೆಪ್ ಓವರ್ ಏನಿದೆಯಲ್ಲ 300 ಇದೆಯಲ್ಲ, ಸೊ ಇದನ್ನು 3000 ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ನೋಡೋಣ, ರೈಟ್ ನೋಡಿ, ಟೂಲ್ ಇವಾಗ ನಮಗೆ ಕಂಟ್ರೋಲ್ ಆಗಿದೆ. ಸೊ ಎರಡು ಏನಂದರೆ, ಒಂದು ಪ್ರೊಸೆಸ್ ಕಂಪ್ಲೀಟ್ ಆದಾಗ ಟೂಲ್ ಮೇಲೆ ಇದ್ದು ಮತ್ತು ಯಾಕೆ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಆಗುವಂತ ಹೋಗುವಂತ ಅಂತೇಳಿ ಅದರ ಒಂದು ಮೀನಿಂಗ್ ಆಗುತ್ತೆ. ಜಸ್ಟ್ ಅಗೇನ್ ಪ್ಯಾರಾಮೀಟರ್ಸಲ್ಲಿ ಹೋಗೋಣ. ಪ್ಯಾರಾಮೀಟರ್ಸಲ್ಲಿ ಹೋಗಿ ಇಲ್ಲಿ ಗ್ಯಾಪ್ ಸೆಟ್ಟಿಂಗಲ್ಲಿ ನಮಗೆ ಇಲ್ಲಿ ಕೆಲವಿಷ್ಟು ಆಪ್ಷನ್ಸ್ ಇದೆ. ಬ್ರೋಕನ್ ಅಂತೇಳಿ ಡೈರೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಅಂದರೆ ಕಾರ್ನರ್ ಎಡ್ಸ್ ನಮಗೆ ರೀತಿ ಡೈರೆಕ್ಟಾಗಿ ಮೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಗೇನ್ ಸ್ಮೂತ್ ಅಂತಿದೆ, ಕಾರ್ನರ್ ರೀತಿ ಆರ್ಕ್ ಫಾರ್ಮ್ ಆಗುತ್ತೆ, ರೈಟ್. ಸೊ ಈ ರೀತಿ ನಮಗೆ ಆಪ್ಷನ್ಸ್ ಎಲ್ಲ ಇದೆ. ಫಾಲೋ ಸರ್ಫೇಸ್ ಅಂತ ಕ್ಲಿಕ್ ಮಾಡಿದ್ರೆ ಸರ್ಫೇಸ್ ಹೆಂಗಿದೆಲ್ಲ ಅದೇ ರೀತಿ ನಮಗೆ ಟೂಲ್ ಅನ್ನೋದು ಮೂವ್ಮೆಂಟ್ ಹಾಕ್ಕೊಂತ ಹೋಗುತ್ತೆ. ಯಾವಾಗ ಸ್ಮೂತ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ದೆನ್ ಓಕೆ. ಸೊ ಇದು ನಮಗೆ ರೀಜನ್ರೇಟ್ ಆಗುತ್ತೆ ನೋಡಿ. ಕಾರ್ನರಲ್ಲಿ ನಮಗೆ ಆರ್ಕ್ ರೀತಿ ಫಾರ್ಮ್ ಆಗಿ ಬಂದಿದೆ, ರೈಟ್. ಸೊ ಇದನ್ನು ವೆರಿಫೈ ಮಾಡೋಣ 3Dಯಲ್ಲಿ ನಮಗೆ ಹೇಗೆ ಕಾಣುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇವೆಲ್ಲವೂ ಬೇಸಿಕ್ ಕಾನ್ಸೆಪ್ಟ್. ಇನ್ನು ಅಡ್ವಾನ್ಸ್ ಆಗಿ ನಾವು ಟೂಲ್ ಪಾತ್ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಬೇಸಿಕ್ ಐಡಿಯಾ ಬಂದರೆ ನಾವು ಡೈರೆಕ್ಟ್ ಪ್ರೋಗ್ರಾಮಿಂಗಲ್ಲಿ ನಮಗೆ ಅಡ್ವಾನ್ಸ್ ಲೆವೆಲಲ್ಲಿ ನಾವು ಕಲ್ಕೊಂಡು ತೊಗೊಳಂತೆ, ರೈಟ್. ಸೊ ಮಾಡಲ್ ನೋಡಿ, ನಾವು ಯಾವ ರೀತಿ ಒಂದು ಟೂಲ್ ಪಾತನ್ನು ಸೆಲೆಕ್ಷನ್ ಮಾಡ್ಕೊಬೇಕಂತೇಳಿ ನಿಮ್ಗೆ ಗೊತ್ತಾಗ್ಬೋದು. ಸೊ ಆ್ಯಕ್ಚುಲಿ ನಾವು 4 mm ಡೆಪ್ತ್ ಆಫ್ ಕಟ್ ಕೊಟ್ಟಿದ್ದನ್ನು, ಸೊ ನೀವು ಕಡಿಮೆ ಕೊಡಿ, 2 mm ಕೊಡಿ, ರೈಟ್. ಸೊ ನಾನಿಲ್ಲಿ ಸಿಸ್ಟಮ್ ಸ್ವಲ್ಪ ಬೇಗ ವರ್ಕ್ ಆಗಲ್ಲ ಅಂತ ನಾನು 4 ಕೊಟ್ಟಿದ್ದೀನಿ. ಸೊ 4 ಜಾಸ್ತಿ ಮಟೀರಿಯಲ್ ನಮಗಿಲ್ಲಿ ಕಟ್ ಆಗ್ತಾಯಿದೆ. ಸೊ ಅಷ್ಟೊಂದು ಮಟೀರಿಯಲ್ ಅನ್ನೋದು ಕಟ್ ಆಗಬಾರ್ದು, ರೈಟ್. ಸೊ ಇದನ್ನು ಜಸ್ಟ್ ಸ್ಪೀಡಲ್ಲಿ ಮೂವ್ಮೆಂಟ್ ಮಾಡ್ತೀನಿ. ಟೂಲ್ ಡಯಾಮೀಟರ್ ಜಾಸ್ತಿ ಇಟ್ಕೊಳ್ಳಿ ಆ್ಯಂಡ್ ಡೆಪ್ತ್ ಆಫ್ ಕಟ್ ಕಡಿಮೆ ಕೊಡಿ ಆ್ಯಂಡ್ ಸ್ಟೆಪ್ ಓವರ್ ಕೂಡ ಕಡಿಮೆ ಕೊಡಿ. ಸೊ ಇದು ಪ್ರಾಪರಾಗಿ ನಿಮಗೆ ಚೆನ್ನಾಗಿ ಬರುತ್ತೆ, ರೈಟ್. ಸೊ ನೋಡಿ, ನಮಗಿಲ್ಲಿ ಸ್ಟಾಕ್ ಹಾಗೆ ಬಿಟ್ಟಿದೆ. ಸೊ ಇವಾಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಏನು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದನ್ನು ಸ್ವಲ್ಪ ದೊಡ್ಡದಾಗಿ ಕ್ರಿಯೇಟ್ ಮಾಡ್ಕೊಬೇಕು. ನಮಗಿಲ್ಲಿ 20 mm ಡಯಾಮೀಟರ್ ಮೂವ್ಮೆಂಟ್ ಆಗೋಕ್ಕೆ ಅಲ್ಲಿ ಸ್ಪೇಸ್ ಅನ್ನೋದು ಇಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನಮಗೆ ಆ ರೀತಿ ಕಾಣ್ತಾ ಇದೆ. ಸೊ ಇದು ಆ್ಯನಿಮೇಷನ್ ಬಂದು ಸ್ಟೂಡೆಂಟ್ ವರ್ಷನಲ್ಲಿ ಪ್ರಾಪರಾಗಿ ತೋರಿಸೋಂಗಿಲ್ಲ, ರೈಟ್. ಸಮ್ಟೈಮ್ಸ್ ಎಲ್ಲ ಟೂಲೆಲ್ಲ ಕರೆಕ್ಟ್ ಪ್ರಾಪರಾಗಿ ಮೂವ್ಮೆಂಟ್ ಆಗಿ ಇನ್ಸೈಡ್ ಬಂದು ನಿಂತಿರುತ್ತೆ.
ಸ್ಟೂಡೆಂಟ್ ವರ್ಷನ್ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ. ಇದರಲ್ಲಿ ಆ್ಯನಿಮೇಷನ್ ಅಷ್ಟೊಂದೇನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ರೈಟ್. ಸೊ ನೀವು ಯಾರೆಲ್ಲ ಸಾಫ್ಟ್ವೇರ್ ವರ್ಷನ್ ಒರಿಜಿನಲ್ ವರ್ಷನ್ ಯಾರು ಯೂಸ್ ಮಾಡ್ತಿಲ್ಲ, ಸೊ ಅವರಲ್ಲಿ ಪ್ರಾಪರಾಗಿ ಆ್ಯನಿಮೇಷನ್ ಅನ್ನೋದು ತೋರಿಸ್ಕೊಡುತ್ತೆ, ರೈಟ್. ಸೊ ನೋಡಿ, ಒಂದು ಫಿನಿಶಿಂಗಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ. ಸಮ್ಟೈಮ್ಸ್ ಭಾಳಷ್ಟು ಎರರ್ ನಮಗಿಲ್ಲಿ ತೋರಿಸ್ಕೊಡ್ತಿದ್ದು. ಸೊ ನೋಡಿ, ಈ ರೀತಿ ಟೇಪರ್ ಮೂಮೆಂಟ್ ಆಗಿ ಯೂಸ್ ಆಗುತ್ತೆ ಅಂತೇಳಿ. ಅಂದರೆ ನೀವು ಪಾಕೆಟ್ ಆಪ್ಷನ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಡಿಫ್ರೆಂಟ್ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಸೊ ಈ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನಮಗೆ ಆ್ಯಂಗಲ್ ವ್ಯಾಲ್ಯೂಸ್ ಎಲ್ಲ ಪ್ರತಿಯೊಂದು ಆ್ಯಂಗಲ್ ಎಷ್ಟು ಟೇಪರ್ ಇದೆ, ಏನು ಎತ್ತ ಅಂತೇಳಿ ನಾವು ಪ್ರತಿಯೊಂದು ವ್ಯಾಲ್ಯೂಸ್ ಅನ್ನೋದು ಕೊಡೋದು ಬೇಕಾಗಿಲ್ಲ, ರೈಟ್. ಸೊ ನೋಡಿ, ಇಲ್ಲಿ ಟೂಲ್ ನಮ್ಗೆ ಇಲ್ಲಿ ಅಂದ್ರೆ ಮೂವ್ಮೆಂಟ್ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡೋಕ್ಕೆ ಪ್ಯಾರಾಮೀಟರ್ಸಲ್ಲಿ ಹೋಗೋಣ. ಪ್ಯಾರಾಮೀಟರ್ಸಲ್ಲಿ ಸ್ಟೆಪ್ ಓವರ್ ಏನಿದೆಯಲ್ಲ, ಸೊ ಅದನ್ನು ಕಡಿಮೆ ಕೊಡಿ, ಸ್ಟೆಪ್ ಓವರ್ ಕಡಿಮೆ ಕೊಡ್ತೀನಿ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಒಳಗಡೆ ಅಡ್ಜಸ್ಟ್ ಮಾಡ್ಕೊತ ಹೋದಂಗೆಲ್ಲ ನಮಗೆ ಚೇಂಜಸ್ ಅನ್ನೋದು ಹಾಕ್ಕೊತ ಹೋಗುತ್ತೆ. ಪ್ಯಾರಾಮೀಟರ್ಸಲ್ಲಿ ಹೋಗಿ ಅಗೇನ್ ಇಲ್ಲಿ ಆಪ್ಷನ್ಸ್ ಇದೆಯಲ್ಲ, ಸೊ ಇದನ್ನು 2mm ಅಲ್ಲಿ ಸೆಲೆಕ್ಷನ್ ಮಾಡ್ಕೊತೀನಿ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಈ ರೀತಿ ಪ್ರತಿಯೊಂದು ಮಾಡಿಫಿಕೇಷನ್ ಮಾಡ್ಕೊಬೇಕು. ಸೊ ಇವಾಗ ನೀವೇನು ಮಾಡ್ತೀರಿ, ಇದನ್ನು ಸ್ವಲ್ಪ ಔಟ್ಸೈಡಲ್ಲಿ ತೊಗೊಂಡ್ರೆ ನಮಗೆ ಟೂಲ್ನದು ಆ ಕಡೆ ಮೂವ್ಮೆಂಟ್ ಆಗುತ್ತೆ ಅಷ್ಟೇ. ಈ ರೀತಿ ಪ್ಯಾರಲ್ ಆಪ್ಷನ್ಸ್ ನಮಗೆ ಟೇಪರಲ್ಲಿರುವಂತಹ ಜಾಬ್ಗೋಸ್ಕರ ಯೂಸ್ ಆಗುತ್ತೆ, ರೈಟ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.